ಈ ಸಲ ನೀವು ಇದು ಫೋಟೋಗ್ರಫಿ ಮತ್ತು ಫಿಲ್ಮ್ ಎಡಿಟಿಂಗ್ ಅಂದರೆ ಏನು ಅಂತ ಕಲೀರಿ ಅಂತ ಅಂದರು. ಅದಕ್ಕೆ ಬಂದಿದ್ದೀವಿ, ಅದು ಹೆಂಗಿರುತ್ತೆ ಅಂತ ಕಲಿಯೋಣ ಅಂತ. ಫಿಲ್ಮ್ ನೋಡಬೇಕಾದ್ರೆ ಈ ಫಿಲ್ಮ್ ಬರೀ ಹೀರೋನೇ ಅಂತ ಇಟ್ಟಾಗ್ತಿರೋದು ಅಂತ ಅಂದ್ಕೊಂಡಿದ್ದೆ. ಇಲ್ಲಿ ಬಂದು ನೋಡಿದ್ರೆ ಗೊತ್ತಾಗ್ತೈತೆ ಇದು ಹೀರೋಯಿಂದ ಅಲ್ಲ, ಫುಲ್ಲು ಟೀಮ್ ವರ್ಕ್ ಬೇಕು, ಇದು ನೀಟಾಗಿ ಎಡಿಟ್ ಮಾಡಬೇಕು, ಕ್ಯಾಮ್ರಾ ಆ್ಯಂಗಲ್ಸ್ ಎಲ್ಲ ನೀಟಾಗಿರಬೇಕು, ಒಂದು ಶೂಟ್ನ ಹೆಂಗೆ ತೆಗಿಬೇಕು, ಅದು ಅವಾಗ ಮಾತ್ರ ಹಿಟ್ಟಾಗೋದು, ಯಾವ ಹೀರೋಯಿಂದನೂ ಹಿಟ್ಟಾಗಲ್ಲ ಅಂತ ಗೊತ್ತಾಯ್ತು. ಅಂದರೆ ನಮಗೆ ಫಸ್ಟು ಕ್ಯಾಮ್ರಾಸ್ ಬೇಕು, ಅದಕ್ಕೆ ಎಷ್ಟು ಟೀಮ್ ಮೆಂಬರ್ಸ್ ಅದಕ್ಕೆ ಬೇಕು, ಮತ್ತು ಸೌಂಡ್ ಸಿಸ್ಟಮ್ಸು, ಮತ್ತು ಪ್ಲೇಸಸ್ಸು, ಪೀಪಲ್ಸ್ ಎಷ್ಟು ಬೇಕು, ಅದು ಕ್ಯಾರೆಕ್ಟರ್ಸು, ಅದೆಲ್ಲ ಫಸ್ಟೇ ಶೆಡ್ಯೂಲ್ ಮಾಡಿ ಇರಬೇಕು ಅಂತ. ಇಲ್ಲಿ ಸಾಕಷ್ಟು ಕಲಿತೆ. ಅಂದರೆ ಎಲ್ಲರೊಟ್ಟಿಗೆ ಚೆನ್ನಾಗಿರೋದು, ಅಂದರೆ ಒಬ್ಬರನ್ನ ಸಹಾಯ ಒಬ್ರನ್ನ ತಗೊಂಡು ಮಾಡಿದ್ರೆ ಕೆಲಸ ಆಗುತ್ತೆ. ಅಂದರೆ ಇವಾಗ ಫೋಟೋಗ್ರಫಿ ಬಗ್ಗೆ ಮತ್ತು ಎಡಿಟಿಂಗ್ ಬಗ್ಗೆ ಸಾಕಷ್ಟು ಕಲ್ತಿದ್ದೀನಿ. ಅಂದರೆ ಇವಾಗ ಹೆಂಗಿದ್ರು ಇವಾಗ ನಮ್ಮ ರಜಾ ಇದೆ, ಅಕಸ್ಮಾತ್ ಯಾರಾದರೂ ಎಲ್ಲಿಗಾದ್ರೂ ಹೋಗ್ಬೇಕಾದ್ರೆ ಫೋಟೋ ಶೂಟ್ ಕರೆದ್ರೆ ಅವ್ರ ಹತ್ರ ಹೋಗ್ಬಿಟ್ಟು ನಾನು ರೆಂಟ್ ಇಸ್ಕೊಂಡು ಮತ್ತು ಕ್ಯಾಮ್ರಾ ರೆಂಟ್ ಇಸ್ಕೊಂಡು ಹಂಗೆ ಉಪಯೋಗಿಸ್ಬೇಕು ಅಂತ. ಹೆಂಗಿದ್ರು ಕಲ್ತಿದ್ದೀನಲ್ಲ ಫೋಟೋಸ್ ಹೆಂಗೆ ಹಿಡಿಬೇಕು, ಹೆಂಗೆ ಎಡಿಟ್ ಮಾಡಬೇಕು ಅಂತ, ಅವ್ರ ಹತ್ರ ಅದನ್ನು ಟ್ರೈ ಮಾಡಬೇಕು ಅಂತ. ಅಂದರೆ ಫಸ್ಟ್ ಈ ಆಫೀಸ್ ನೋಡಿದಾಗ ಏನಿದು ಇಷ್ಟು ಚಿಕ್ಕದೈತೆ, ಇಲ್ಲೇನು ಮಾಡ್ತಾರೆ ಬಿಡು, ಸುಮ್ಮನೆ ಕರ್ಕೊಂಬಂದವ್ರೆ ಅಂತ ಐತೆ. ಅದಾದಮೇಲೆ ಗೊತ್ತಾಯಿತು ಜಾಗ ನೋಡಿ ಡಿಸೈಡ್ ಮಾಡಬಾರ್ದು, ಕೆಲಸ ನೋಡಿ ಡಿಸೈಡ್ ಮಾಡಬೇಕು ಅಂತ. ಅಂದರೆ ಇವಾಗ ಗೊತ್ತಿರಲಿಲ್ಲ ಇದು ಫಿಲ್ಮ್ ಎಡಿಟಿಂಗ್ ಹಿಂಗಿರುತ್ತೆ ಅಂತ. ಇದು ಗೊತ್ತಾಯಿತು, ಇದೇ ಥರ ಬೇರೆ ಬೇರೆ ಇರ್ತವೆ, ಎಲ್ಲನೂ ಕಲ್ತ್ಕೊಂಡು ಹೋಗಬೇಕು ಅಂತ ಅನಿಸ್ತಾಯಿತ್ತು.